ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಾರ ಭವಿಷ್ಯ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ವಾಸ್ತು ತಜ್ಞರು, ಜೊತೆಗೆ ಬಹುಶಃ ವಿದ್ವಾಂಸರು ಆಗಿದ್ದಾರೆ. ಗುರುಗಳು ಶ್ರೀ ಭಾರದ್ವಾಜ ಅಕಾಡೆಮಿ ಫಾರ್ ಪ್ಯಾರಸೈನ್ಸ್ ಸ್ಟಡೀಸ್ ನ ಸಂಸ್ಥಾಪಕರು, ನಿರ್ದೇಶಕರು ಆಗಿದ್ದಾರೆ. ಇವತ್ತು ಗುರುಗಳು ನಮ್ಗೆ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದಾರೆ. ಬನ್ನಿ, ಹಾಗಿದ್ರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಜೊತೆಗೆ ನಿಮ್ಮ ಇಡೀ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂ ಚ ಹಿರಣ್ಯಯೇನ ಸವಿತಾರಥೇನ ದೇವೋ ಯಾತಿ ಭುವನಾಭಿಪಶ್ಯನ್ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಓಂ ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣಾಯ ನಮೋ ನಮಃ. ನಮಸ್ಕರೋಮಿ. ಓಂ ಶ್ರೀ ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣಾಯ ನಮೋ ನಮಃ. ನಮಸ್ಕರೋಮಿ. ಸಮಸ್ತ ಒನ್ ಇಂಡಿಯಾ ಭಾಷಾಜಾಲದ ವೀಕ್ಷಕ ಬಾಂಧವರಿಗೆ ಮತ್ತು ನಮ್ಮ ಆಧ್ಯಾತ್ಮ ಮತ್ತು ಧಾರ್ಮಿಕ ವಾಹಿನಿಯ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಬನ್ನಿ ವೀಕ್ಷಕರೇ, ಈ ಒಂದು ವಾರ ಭವಿಷ್ಯದ ಕಾರ್ಯಕ್ರಮವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಮೊದಲು ಇವತ್ತಿನ ಪಂಚಾಂಗ, ಇವತ್ತಿನ ವೈಶಿಷ್ಟ್ಯ ಏನಿದೆ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಈ ದಿವಸ ತಾರೀಕು ಫೆಬ್ರವರಿ 5, 2017 ಇಸವಿ, ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ ಸಾಯಂಕಾಲ 5:29 ಸಹ ಇರುತ್ತೆ. ಈ ದಿವಸ ಕೃತಿಕಾ ನಕ್ಷತ್ರ ಹಗಲು 4:26 ಸಹ ಇರುತ್ತೆ. ಬ್ರಹ್ಮನಾಮ ಯೋಗ, ಕೌಲವನಾಮಕರಣ. ಇನ್ನು ಈ ದಿವಸದ ಒಂದು ರಾಹುಕಾಲ ಮತ್ತು ಯಮಗಂಡ ಕಾಲದ ಬಗ್ಗೆ ನಾವು ಗಮನ ಹರಿಸಿದಾದಲ್ಲಿ, ಈ ದಿವಸ ರಾಹುಕಾಲ ಸಾಯಂಕಾಲ 4:58 6:26 ಸಹ ಇರುತ್ತೆ. ಯಮಗಂಡ ಕಾಲ 12:37 2:04 ಸಹ ಇರುತ್ತೆ. ಇವತ್ತಿನ ಸೂರ್ಯೋದಯ ಬೆಳಿಗ್ಗೆ 6:46 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:19 ಸರಿಯಾಗಿ ಸಂಭವಿಸ್ತಾ ಇದೆ. ಇದಿಷ್ಟು ಇವತ್ತಿನ ಪಂಚಾಂಗದ ಮಾಹಿತಿಗಳು. ಇನ್ನು ನೇರವಾಗಿ ನಾವು ಮೇಷರಾಶಿ ವಿಚಾರಕ್ಕೆ ತೆರಳೋಣ. ಮೇಷರಾಶಿ ವಿಚಾರ ನೋಡಿದಾದಲ್ಲಿ, ಈ ವಾರದಲ್ಲಿ ಮೇಷರಾಶಿಯವರಿಗೆ, ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಈ ವಾರದಲ್ಲಿ ಸ್ವಲ್ಪ ಸಹಕಾರಗಳು ಕಡಿಮೆ ಇರುತ್ತೆ. ಎಲ್ಲ ಕೆಲಸಗಳಿಗೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ನಾನ್ ಕೋಆಪರೇಷನ್ ನೀವು ನೋಡತಕ್ಕಂಥ ವಾರ ಆಗಿರುತ್ತೆ. ಅದೇ ಪ್ರಕಾರ ಈ ಒಂದು ಆಭರಣದ ವ್ಯಾಪಾರಿಗಳು, ರೇಷ್ಮೆ ವಸ್ತ್ರದ ವ್ಯಾಪಾರಿಗಳು, ಸಿದ್ಧ ಉಡುಪುಗಳನ್ನು ತಯಾರು ಮಾಡತಕ್ಕಂಥವರು, ಇವೆಲ್ಲರಿಗೂ ಅಷ್ಟೇ ಅದ್ಭುತವಾದಂಥ ಒಂದು ಪ್ರಾಫಿಟ್ಸ್ ಬರತಕ್ಕಂಥ ಒಂದು ವಾರ ಆಗಿರುತ್ತೆ. ಚೆನ್ನಾಗಿದೆ. ಕಲಾವಿದರಿಗೂ ಅಷ್ಟೇ ಈ ವಾರದಲ್ಲಿ ಸಾಕಷ್ಟು ಒಂದು ಲಾಭಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ಮೇಷರಾಶಿಯವರು ಇವತ್ತು ಹೇಳ್ಕೋಬೇಕಾಗಿರತಕ್ಕಂಥ ಮಂತ್ರ ಯಾವುದು ಅಂದ್ರೆ, ಸೌದಾವಿನ್ಯೈ ಸೌಮ್ಯಾಯೈ ನಮಃ. ಈ ಮಂತ್ರವನ್ನ 23 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ, ಈ ದಿನ ಉತ್ತರ ದಿಕ್ಕಿನ ಕಡೆಗೆ ಒಂದು 80 ಕಿಲೋಮೀಟರ್ಗಿಂತ ಹೆಚ್ಚಿನ ಒಂದು ಪ್ರಯಾಣವನ್ನು ಮಾಡತಕ್ಕಂಥದ್ದು ನಿಷಿದ್ಧ ಆಗಿರುತ್ತೆ. ಈ ತರದ ಉದ್ದೇಶ ಇತ್ತು ಯಾರಾದರೂ ವ್ಯಕ್ತಿಗಳು ಮೇಷರಾಶಿನವರು ಇವತ್ತು ಬಿಟ್ಟು ನಾಳೆಯ ನಂತರ ಪ್ರಯಾಣವನ್ನು ಮಾಡಿ, ಅದರಲ್ಲೂ ಇವತ್ತು ನವಮಿ ಆಗಿರೋದ್ರಿಂದ ನವಮಿ ಪ್ರಯಾಣಕ್ಕೆ ಪೂರ್ತಿ ನಿಷಿದ್ಧ. ನವಮಿ ಯಾಕೆ ನಿಷಿದ್ಧ ಅನ್ನೋದನ್ನ ಮತ್ತೊಂದು ಪ್ರತ್ಯೇಕವಾದಂಥ ಒಂದು ಎಪಿಸೋಡ್ ಅನ್ನ ಮಾಡಿ ನಿಮ್ಮ ಮುಂದೆ ಆ ವಿಚಾರವನ್ನು ತರ್ತೀವಿ ನಾವು. ಇವತ್ತಿನ ಮಟ್ಟಿಗೆ ಇಷ್ಟು ವಿಚಾರವನ್ನು ತಿಳ್ಕೊಂಡಿರಿ. ಇನ್ನು ಮೇಷರಾಶಿನವರಿಗೆ ಈ ಇಡೀ ವಾರದ ಶುಭ ಸಂಖ್ಯೆಗಳು ಅಂತಂದ್ರೆ 26, 33, 89 ಆಗಿರುತ್ತೆ. ಶುಭ ವರ್ಣ ಅಂತಂದ್ರೆ ಮೆರೂನ್ ಕಲರ್ ಆಗಿರುತ್ತೆ. ವೃಷಭ ರಾಶಿ ವಿಚಾರ ನೋಡಿದ್ರೆ, ಈ ಕೈಗಾರಿಕೋದ್ಯಮಿಗಳಿಗೆ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸ್ತಾ ಇರ್ತಕ್ಕಂಥವ್ರು, ಒಂದು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ನಡೆಸ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಅಷ್ಟೇ ಈ ವಾರದಲ್ಲಿ ಒಂದು ಬುಧವಾರದ ನಂತರ ಅದ್ಭುತವಾದಂಥ ಲಾಭಗಳು, ಒಳ್ಳೆ ಆರ್ಡರ್ಗಳು, ಒಳ್ಳೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಏನೂ ತೊಂದರೆ ಇಲ್ಲ. ಈ ಆರೋಗ್ಯದ ಮೇಲೆ ಮಾತ್ರ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರತಕ್ಕಂಥ ವಾರ ಆಗಿರುತ್ತೆ ವೃಷಭ ರಾಶಿಯವರಿಗೆ. ಇದ್ರ ಬಗ್ಗೆ ಹುಷಾರಾಗಿರಿ. ಪ್ರೇಮಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ವಾರದಲ್ಲಿ
ಹಲವಾರು ಸಮಸ್ಯೆಗಳನ್ನ ತಂದುಕೊಳ್ತೀರಾ. ನಿಮ್ಮ ಸಂಗಾತಿಯಿಂದ ಸರಿಯಾದ ರೆಸ್ಪಾನ್ಸ್ ಬರೋದಿಲ್ಲ. ಈ ವಾರದಲ್ಲಿ ನೀವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಮೆಸೇಜ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಇಷ್ಟಕ್ಕೆ ನೀವು ಏನೇನೋ ಆಲೋಚನೆಗಳನ್ನ ಮಾಡಿಕೊಂಡು ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು, ಇಲ್ಲದೆ ಇರತಕ್ಕಂಥ ಊಹಾಪೋಹಗಳನ್ನ ಮಾಡಿಕೊಂಡು ಘರ್ಷಣೆಗಳಿಗೆ ನೀವೇ ಕಾರಣವಾಗ್ತೀರಾ. ಸ್ವಲ್ಪ ಅದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ, ಅದನ್ನು ಯೋಚನೆ ಮಾಡಿ. ನಿಮ್ಮ ಹಾಗೆ ಅವರು ಎಲ್ಲೋ ಸಿಕ್ಕಾಕೊಂಡಿರ್ತಾರೆ, ಕಷ್ಟದಲ್ಲಿ ಇರೋದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಅನುಮಾನಗಳು ಸಹ ಆಸ್ಪದ ಇರೋದಿಲ್ಲ. ಇದೊಂದನ್ನು ಮಾತ್ರ, ಅದರಲ್ಲೂ ಯುವ ಪ್ರೇಮಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಧಾರಣೆಯನ್ನ ಮಾಡ್ಕೋಬೇಕು. ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಕುಟುಂಬದ ಹಿರಿಯರನ್ನ, ಸ್ವಲ್ಪ ಹೆತ್ತವರನ್ನ ನೀವು ಕಡೆಗಣಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವ್ರು ಏನೇ ಹೇಳಿದ್ರು ಅಷ್ಟೇ, ಆಯ್ತು ಮಾಡ್ತೀನಿ, ಆಯ್ತು ಕರ್ಕೊಂಡು ಹೋಗ್ತೀನಿ, ಕಣ್ಣಿನ ಪ್ರಾಬ್ಲಮ್ ಇದೆಯಲ್ವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ದಿನಗಳನ್ನ ದೂಡೋದು. ಇದರಿಂದ ಸ್ವಲ್ಪ ಹಿರಿಯರಿಗೆ ನಿಮ್ಮ ಬಗ್ಗೆ ಅಸಮಾಧಾನ ಆಗ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಸಕಾಲದಲ್ಲಿ ಅವ್ರನ್ನ ನೀವು ಏನು ಗಮನ ಕೊಡಬೇಕೋ, ಅವ್ರ ಬಗ್ಗೆ ಏನು ಕೇರ್ನ ತಗೋಬೇಕೋ ಅದನ್ನ ತಗೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಇವತ್ತು ವೃಷಭ ರಾಶಿನವರು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ, ಕರುಣಾರಸ ಸಾಗರಾಯೈ ಕಲ್ಯಾಣ್ಯೈ ನಮಃ. ಈ ಮಂತ್ರವನ್ನ 16 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ, ಕಂಚಿನ ಪಾತ್ರೆಯಲ್ಲಿ ಕರ್ಪೂರವನ್ನು ಹಾಕಿ ನೀವು ಸೈನಿಕರಿಗಾಗ್ಲಿ ಅಥವಾ ಯಾವುದಾದ್ರು ರಕ್ಷಣಾ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗಾಗ್ಲಿ ದಾನವನ್ನು ಕೊಟ್ಟಿದ್ದಾದಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇಡೀ ವಾರದ ಲಕ್ಕಿ ನಂಬರ್ಸ್ ನಿಮಗೆ ಅಂತಂದ್ರೆ 24, 49, 96 ಆಗಿರುತ್ತೆ. ಲಕ್ಕಿ ಕಲರ್ ಅಂತಂದ್ರೆ ಕ್ರೀಮ್ ವೈಟ್ ಕಲರ್ ಆಗಿರುತ್ತೆ. ಮಿಥುನ ರಾಶಿ ವಿಚಾರ ಮಾಡಿದಲ್ಲಿ ವಕೀಲರಿಗೆ ಈ ವಾರದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಕ್ಕಂಥ ವಾರ ಆಗಿರುತ್ತೆ. ಬಹಳ ಚೆನ್ನಾಗಿದೆ. ಒಂದಷ್ಟು ಜನಗಳಿಗೆ ಹೊಸ ವಾಹನ, ಹೊಸ ಮನೆ ಇದೆಲ್ಲ ಖರೀದಿ ಮಾಡತಕ್ಕಂಥ ಯೋಗ, ಒಂದು ಅವಕಾಶಗಳು ಸಹ ಬರುತ್ತೆ. ಅದು ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿನೂ ಅಷ್ಟೇ ಕಳೆದ ಕೆಲವೊಂದು ವಾರಗಳಲ್ಲಿ ತುಂಬಾ ಏರುಪೇರು, ತುಂಬಾ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈ ವಾರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಎಲ್ಲವೂ ಒಂದು ಹತೋಟಿಗೆ ಬರ್ತಕ್ಕಂಥ ವಾರ ಆಗಿದೆ, ಚೆನ್ನಾಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ಗುರುವಾರದ ನಂತರ ನೀವು ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಇದೆ. ಹೊಸ ಬಿಸ್ನೆಸ್, ಹೊಸ ವ್ಯಕ್ತಿಗಳು, ಇವ್ರ ಬಗ್ಗೆ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಎಲ್ಲವೂ ಶುಭ. ಇವತ್ತು ಮಿಥುನ ರಾಶಿಯವರು ಹೇಳ್ಕೋಬೇಕಾಗಿರೋ ಮಂತ್ರ, ಉಗ್ರದಂಷ್ಟ್ರಾಯ ರುದ್ರಾವತಾರಾಯ ನಮಃ. ಈ ಮಂತ್ರವನ್ನು 33 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ, ರುದ್ರದೇವರಿಗೆ ಸಂಬಂಧಪಟ್ಟಂತಹ ಮಂತ್ರಗಳು, ನಮಕ, ಚಮಕ, ಸದ್ಯೋಜಾತಾದಿ ಪಂಚಮಂತ್ರಗಳನ್ನ ಪಾರಾಯಣ ಮಾಡಿಸಿ ಶ್ರದ್ಧೆಯಿಂದ ಕೇಳಿ, ಎಲ್ಲವೂ ಶುಭವಾಗುತ್ತೆ. ಇಡೀ ವಾರದ ಲಕ್ಕಿ ನಂಬರ್ಸ್ ನಿಮಗೆ ಅಂತಂದ್ರೆ 16, 36, 96 ಆಗಿರುತ್ತೆ. ಇಡೀ ವಾರದ ಒಂದು ಲಕ್ಕಿ ಕಲರ್ ನಿಮಗೆ ಅಂತಂದ್ರೆ ಯೆಲ್ಲೋ ಕಲರ್ ಆಗಿರುತ್ತೆ, ಹಳದಿ ಬಣ್ಣ. ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಮಕ್ಕಳಿಂದ ಸಾಕಷ್ಟು ಸಂತಸ, ಸಾಕಷ್ಟು ಸಮಾಧಾನ ಸಿಗತಕ್ಕಂಥ ಒಂದು ವಾರ ಆಗಿರುತ್ತೆ. ವಿದೇಶ ಪ್ರವಾಸದ ಒಂದು ಯೋಗನೂ ಸಹ ತುಂಬಾ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ಬುಧವಾರದ ನಂತರ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ನಡ್ಕೋಬೇಕಂತ ಸಂದರ್ಭಗಳು ಬರತಕ್ಕಂಥದ್ದು ಗೋಚರವಾಗ್ತಾ ಇದೆ. ಪ್ರೇಮ ಪ್ರಸಂಗಗಳು ಅಷ್ಟೇ, ತುಂಬಾ ಎಲ್ಲ ಒಳಗೊಳಗೆ ಮಾಡ್ತಾ ಇರ್ತೀರಾ ನೀವು, ಎಲ್ಲ ಬಹಿರಂಗವಾಗಿ ಹೋಗುತ್ತೆ. ಈ ವಾರದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಎದುರಿಸೋದಕ್ಕೆ ತಯಾರಾಗಿರಿ. ತಪ್ಪೇನು ಮಾಡಿಲ್ಲ, ನೀವು ಪ್ರೀತಿ ಮಾಡಿದ್ದೀರಾ ಅಷ್ಟೇ, ಏನು ತಪ್ಪೇನು ಮಾಡಿಲ್ಲ. ನೋಡೋರ ದೃಷ್ಟಿನಲ್ಲಿ ಅದು ತಪ್ಪು ಅಂತ ಅನಿಸಿದ್ರೆ ಅದನ್ನ ಅವ್ರ ದೃಷ್ಟಿಕೋನವನ್ನ ಬದಲಾವಣೆ ಮಾಡೋದಕ್ಕೆ ನೀವು ಸರಿಯಾದಂಥ ಉತ್ತರವನ್ನ ಕೊಡಿ, ಅವನು ಅರ್ಥ ಮಾಡ್ಕೊಳ್ತಾರೆ. ಈ ವಾರ ಇವತ್ತು ನೀವು ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದ್ರೆ, ಸಮಸ್ತ ಜಗದಾಧಾರಾಯೈ ನಮಃ. ಈ ಮಂತ್ರವನ್ನ 16 ಬಾರಿ ಜಪವನ್ನ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಪರಿಹಾರ, 5 ಕೆಂಪು ಬಣ್ಣದ ಲೋಹದ ಗುಂಡುಗಳನ್ನ ರಹಸ್ಯವಾಗಿ ನಿಮ್ಮ ಎಡಗಡೆ ಜೇಬಿನಲ್ಲಿ ದಿನವಿಡೀ ಇಟ್ಕೊಂಡಿರಿ, ವಿಶೇಷವಾದ ಬದಲಾವಣೆಯನ್ನ ಪಡ್ಕೊಳ್ತೀರಾ. ಲಕ್ಕಿ ನಂಬರ್ಸ್ ಕರ್ಕಾಟಕ ರಾಶಿಯವರಿಗೆ ಅಂತಂದ್ರೆ 16, 22, 33 ಆಗಿರುತ್ತೆ. ಲಕ್ಕಿ ಕಲರ್ ನಿಮಗೆ ಅಂತಂದ್ರೆ ಲೈಟ್ ಬ್ಲೂ ಕಲರ್ ಆಗಿರುತ್ತೆ.